ಜಾನ ಮೇಲೆ ನಡೆಸ್ಕೊಂಡು ಹೊರಟಿದ್ರು. ಆದ್ರೆ ಅಷ್ಟೇ ಜಾನರು ಮತ್ತು ದಿಟ್ಟರು ಇವತ್ತು ಲಕ್ಷ್ಮಣ ಸವದಿಯವರಿಲ್ಲೇ ಬೆಳಗಾವಿ ಜಿಲ್ಲೆಗೆ ಎಂಟ್ರಿ ಹೊಳೋದ್ರಿಂದಾಗೆ ಈಗ ಏನು ಮಾಡಬೇಕು ಅನ್ನೋದು ಎರಡೂ ಜನಕ್ಕೆ ಇಬ್ಬರಿಗೂ ಒಂದು ಏನಪ್ಪ ಅಂದ್ರೆ ಮಾನಸಿಕ ಒಂದು ರೀತಿ ಏನಪ್ಪ ಅಂದ್ರೆ ಏರಾಟ ಹೇಳ್ದಾರೆ. ಏನೂ ಇರಲಿ, ಇದು ಡಿ ಕೆ ಶಿ ಅವರಿಗೆ ಪ್ಲಸ್ ಪಾಯಿಂಟ್ ಆಗುವಂಥದ್ದು ಅಂತೇಳಿ. ಯಾಕಂದ್ರೆ ಸತೀಶ್ ಅವರನ್ನು ಕಂಟ್ರೋಲ್ ಮಾಡೋದಕ್ಕನ ಲಕ್ಷ್ಮಣ ಸವದಿಯವ್ರನ್ನ ತಂದು ನಿಲ್ಲಿಸಿದಾರೆ ಅನ್ನೋದು ಭಾಳ ಜನ ರಾಜಕೀಯ ತಜ್ಞರ ಅಭಿಪ್ರಾಯ. ಯಾಕಂದ್ರೆ ಡಿ ಕೆ ಶಿ ಅವರಿಗೆ ಬೆಳಗಾವಿ ಜಿಲ್ಲೆಯ ಮೇಲೆ ಹಿಡಿತವನ್ನು ಸಾಧಿಸ್ಕೊಳ್ಳೋದು, ಜೊತೆಗೆ ಮುಂದಿನ ದಿನದಲ್ಲಿ ತಮ್ಮ ಸಿ ಎಮ್ ಕುರ್ಚಿಗೆ ತಮ್ಮ ಪಕ್ಷದವರಿಂದ ವಿರೋಧ ಬರಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಲಕ್ಷ್ಮಣ ಸವದಿಯವ್ರನ್ನ ಈ ಒಂದು ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದಾರೆ ಅನ್ನೋದು ಇಡೀ ಜಿಲ್ಲೆ ತುಂಬ ಚರ್ಚೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎರಡು ಶಕ್ತಿ ಬಲಗಳಾದವು ಇಲ್ಲಿಂದ. ಈಗಾಗಲೇ ಹಿಂದಿನ ಒಂದು ಎಪಿಸೋಡ್ದಲ್ಲಿ ಮಾಡಿದ್ದೀವಿ, ನೋಡ್ಬೋದು. ಗೋಕಾಕದಲ್ಲಿ ಡಾಕ್ಟರ್ ಮಹಾಂತೇಶ್ ಕಡಾಡಿ ಅವರು ತಾವ ಗೆದ್ದಷ್ಟು ತಾವ ಮಂತ್ರಿ ಆದಷ್ಟು ಖುಷಿಪಟ್ಟಿದ್ದನ್ನು ನಿಮ್ಮ ಮುಂದೆ ವಿವರಿಸಿ ಹೇಳಿದ. ಅಂದ್ರೆ ಇಲ್ಲಿ ಧ್ರುವೀಕರಣ ಆಗಲಿಕ್ಕೆ ಶಕ್ತಿಯ ಧ್ರುವೀಕರಣ, ಒಂದು ಕಡೆ ಜಾರಕಿಹೊಳಿ ಅವ್ರ ಪರ, ಇನ್ನೊಂದು ಕಡೆ ಸವದಿ ಅವ್ರ ಪರ. ಇಡೀ ಜಿಲ್ಲೆಯಲ್ಲಿ ಎರಡು ಬಲಗಳು ಆಗ್ತಾ ಇದ್ದಾವೇನೋ ಅನ್ನುವಂಥದ್ದು. ಇದರಲ್ಲಿ ಯಾರು ಇನ್ನೂ ಹೆಚ್ಚಿಗೆ ಆಗಬಹುದು, ಬಲ ಯಾವ್ದು ಬಲಿಷ್ಠ ಆಗ್ಬೋದು ಅನ್ನೋ ಸಹಿತ ಅಷ್ಟೇ ಸೂಕ್ಷ್ಮ. ಯಾಕಂದ್ರೆ ಇಲ್ಲೇ ರಮೇಶ್ ಕತ್ತಿ ಅವರು ಬಿ ಜೆ ಪಿಯಲ್ಲಿ ಇರ್ಬೋದು, ಆದರೆ ಕಟ್ಟರ್ ಇವತ್ತು ನಮ್ಮ ಸತೀಶ್ ಅವರು ವಿರೋಧಿಗಳು. ಹೀಗಾಗಿ ಅವರು ಸಹಿತ ಮೇಲ್ಪದರಲ್ಲಿ ಅವರು ಬಿ ಜೆ ಪಿಯಲ್ಲಿ ಕಂಡು ಬಂದರು, ಒಳಪದರಲ್ಲ ಲಕ್ಷ್ಮಣ ಸವದಿಯವ್ರ ಜೊತೆ ತಮ್ಮ ಕೈ ಜೋಡಿಸ್ಕೊಳ್ಳೋದು, ಈ ಜಿಲ್ಲೆಯ ಪ್ರಮುಖ ರಾಜಕಾರಣಿಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ತಮ್ಮ ಶಕ್ತಿ ಹೆಚ್ಚು ಮಾಡ್ಕೊಳ್ಳೋಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಅರಿವಿರುವಂತಹ ಸತೀಶ್ ಅವರಾದರೂ ಸಹಿತ ಈ ಲಿಂಗಾಯತ ಬಣದಲ್ಲಿ ಒಂದಿಷ್ಟು ಆರ್ಥಿಕವಾಗಿ ಸುಭದ್ರವಾದಂಥ ಸಮುದಾಯ ಇದು, ಇವರಲ್ಲೇ ಅವ್ರವ್ರ ನಡಕ್ಕೆ ಅವರವ್ರ ಮಧ್ಯದಲ್ಲಿ ಒಂದು ತಿಕ್ಕಾಟ ಹಚ್ಚಿಸಲು ಪಟ್ಟಣ ಅವ್ರಿಗೆ ಸಪೋರ್ಟ್ ಮಾಡುವಂಥದ್ದು. ಅದೇ ಕಾಲಕ್ಕೆ ಲಕ್ಷ್ಮೀ ಹೆಬ್ಬಾಳ